ಜೈ ಶ್ರೀರಾಮ್. ನಾನು ಅರುಣ್ ಕೃಷ್ಣ. ಇಂದಿನ ಕರ್ನಾಟಕದ ಭಾಗಗಳನ್ನು ಕೇರಳ, ತಮಿಳುನಾಡು ಒಳಗೊಂಡಂತೆ ವಿಶಾಲವಾದ ಸಾಮ್ರಾಜ್ಯವನ್ನು ಆಳಿದವರು ಚೋಳರು. ಇವರಲ್ಲಿ ರಾಜರಾಜ ಚೋಳ ಅತ್ಯಂತ ಪ್ರಸಿದ್ಧನು. ರಾಜರಾಜ ಚೋಳನ ವಂಶಾವಳಿ: ತಂದೆಯ ಹೆಸರು ಪರಾಂತಕ ಅಲಿಯಾಸ್ ಸುಂದರ ಚೋಳ. ತಾಯಿ ಕೇರಳದ ರಾಜಕುಮಾರಿ ವನ್ಮನ್ ಮಹಾದೇವಿ. ಇವರಿಬ್ಬರಿಗೂ 3 ಜನ ಮಕ್ಕಳು. ಮೊದಲನೆಯ ಮಗ ಆದಿತ್ಯ ಕರಿಕಾಳ, ಎರಡನೆಯ ಮಗಳು ಕುಂದವಿ, ಮೂರನೆಯ ಮಗನ ಹೆಸರು ಅರುಳ್ಮೌಲಿವರ್ಮನ್. ರಾಜರಾಜ ಚೋಳ ಅತ್ಯಂತ ಪರಾಕ್ರಮಿ ಎಂದು ಎನಿಸಿಕೊಂಡಿದ್ದ. ಕ್ರಿಸ್ತಶಕ 980ರಲ್ಲಿ ಸಿಂಹಾಸನವನ್ನು ಏರಿದ ರಾಜರಾಜ ಚೋಳ ಸತತ 27 ವರ್ಷಗಳ ಕಾಲ ದಕ್ಷಿಣ ಭಾರತದ ಆಳ್ವಿಕೆ ನಡೆಸಿದ್ದ. ಅಷ್ಟೇ ಯಾಕೆ, ಭಾರತದ ಇವತ್ತಿನ ಗಡಿಯನ್ನು ದಾಟಿ ಮಾಲ್ಡೀವ್ಸ್, ಶ್ರೀಲಂಕಾ ಮತ್ತು ತಮ್ಮ ರಾಜ್ಯವನ್ನು ವಿಸ್ತರಿಸಿದಂತಹ ರಾಜರಾಜ ಚೋಳ. 1ನೆಯ ಪರಾಂತಕ ನಂತರ ಗಂಧರಾದಿತ್ಯ ಅಧಿಕಾರಕ್ಕೆ ಬಂದ. ಆನಂತರ ಉತ್ತಮ, ಆನಂತರ ಅರಿಂಜಯ, ಆನಂತರ ಸುಂದರ ಚೋಳ, ಆನಂತರ ಆದಿತ್ಯ ಕರಿಕಾಳ. ಇವನು ಆಶ್ಚರ್ಯ ರೀತಿಯಲ್ಲಿ ಕೊಲೆಯಾಗಿದ್ದ. ಅವನ ನಂತರ ಬಂದಿದ್ದೇ ಅರುಳ್ಮೌ. ಸಮರ್ಥ ಆಡಳಿತದಿಂದಾಗಿ ರಾಜರಾಜ ಚೋಳ ರಾಜನಾಗಿ ಅಧಿಕಾರ ಸ್ವೀಕರಿಸಿದ್ದ. ರಾಜರಾಜ ಚೋಳ ಸಿಂಹಾಸನವನ್ನು ಏರಿದಾಗ ಚೋಳ ರಾಜ್ಯ ತುಂಬ ದುರ್ಸ್ಥಿತಿಯಲ್ಲಿತ್ತು. ರಾಷ್ಟ್ರಕೂಟರ ದಾಳಿಗೆ ಚೋಳರು ಬಹುಭಾಗವನ್ನು ಕಳೆದುಕೊಂಡಿದ್ದರು. ಕರಿಕಾಳನ ಕಾಲದಲ್ಲಿ ಶ್ರೀಲಂಕಾ ಮಾರ್ಗವಾಗಿ ವಿಸ್ತರಿಸಿದ ಚೋಳ ಸಾಮ್ರಾಜ್ಯ ಸಣ್ಣದೊಂದು ರಾಜ್ಯವಾಗಿ ಉಳಿದಿತ್ತು. ಜವಾಬ್ದಾರಿಗಳು ರಾಜರಾಜ ಚೋಳನ ಹೆಗಲೇರಿತ್ತು. 8 ವರ್ಷಗಳ ಕಾಲ ಯಾವುದೇ ಯುದ್ಧವನ್ನು ಮಾಡಲಿಲ್ಲ. 8 ವರ್ಷಗಳ ಕಾಲ ತನ್ನ ಸೈನ್ಯವನ್ನು ಬಲಪಡಿಸಿಕೊಳ್ಳುತ್ತಾನೆ. ಶತ್ರುಗಳನ್ನು ಎದುರಿಸುವುದಕ್ಕಾಗಿ ಬೇಕಾದಂತಹ ಎಲ್ಲ ಸಿದ್ಧತೆಯಲ್ಲಿ ಪಾಲ್ಗೊಂಡಿದ್ದ. ನೌಕಾಬಲವನ್ನು ಪ್ರಬಲ ಮಾಡಿಕೊಳ್ಳುತ್ತಾನೆ. ನೆರೆಯ ರಾಜ್ಯಗಳಾದ ಚೇರ, ಪಾಂಡ್ಯ, ಸಿಂಹಳ ಅರಸುಗಳು ರಾಜರಾಜ ಚೋಳನ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಮಾಡುವುದಕ್ಕಾಗಿ ಸಂಚನ್ನು ರೂಪಿಸಿರುತ್ತಾರೆ. 9ನೆಯ ವರ್ಷದಲ್ಲಿ ಚೇರ ರಾಜ್ಯದ ಮೇಲೆ ತನ್ನ ಸೈನ್ಯವನ್ನು ಮುಂದೆ ನಡೆಸುತ್ತಾನೆ. ತಿರುವಾಡಿಯ ಭಾಸ್ಕರ ವರ್ಮನ್ ಮೇಲೆ ಯುದ್ಧವನ್ನು ಸಾರುತ್ತಾನೆ. ಆತನ ನೌಕಾಬಲವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾನೆ. ಆನಂತರ ಪಾಂಡ್ಯ ರಾಜ್ಯದ ಮೇಲೆ ಯುದ್ಧವನ್ನು ಸಾರುತ್ತಾನೆ. ಪಾಂಡ್ಯ ರಾಜ ಅಮರಭುಜಂಗ ಅವನಿಗೆ ಸೇರಿದಂತಹ ಒಂದು ಪ್ರಸಿದ್ಧ ಬಂದರು ವಶಪಡಿಸಿಕೊಳ್ಳುತ್ತಾನೆ. ಆನಂತರ ಸಿಂಹಳ ರಾಜನಾಗಿದ್ದ 5ನೆಯ ಮಹಿಂದನನ್ನು ಸೋಲಿಸುತ್ತಾನೆ. ರಾಜರಾಜ ಚೋಳನ ಬಹಳ ಮಹತ್ವವಾದ ಘಟನೆ ಎಂದರೆ ತಾಂಜಾವೂರಿನ ಬೃಹದೇಶ್ವರ ದೇವಾಲಯವನ್ನು ಕಟ್ಟಿಸಿರುವುದು. 1003ರಿಂದ 1010 ಒಳಗಡೆ ಕಟ್ಟಿಸಿರುವಂಥದ್ದು. ಸಾಮವರ್ಮ ಎಂಬುವನು ಇದರ ಆರ್ಕಿಟೆಕ್ಟ್. ಈ ದೇವಸ್ಥಾನ ಚೋಳರ ಘನತೆ, ಗೌರವ, ಪ್ರತಿಷ್ಠೆ, ಅಧಿಕಾರ, ಶ್ರೀಮಂತಿಕೆ ಇದರ ಪ್ರತೀಕವಾಗಿದೆ. ರಾಜರಾಜ ಚೋಳ ಇಡೀ ದಕ್ಷಿಣ ಭಾರತವನ್ನು ಆಳುತ್ತಿದ್ದ ಮಹಾನ್ ರಾಜನಾಗಿದ್ದ. ಉತ್ತರಕ್ಕೆ ನರ್ಮದಾ ನದಿಯವರೆಗೆ ಅವನ ಸಾಮ್ರಾಜ್ಯವು ವಿಸ್ತರಿಸಿತ್ತು. ಬೆಂಗಳೂರು ಸುತ್ತಮುತ್ತಲೂ ಚೋಳ ಸಾಮ್ರಾಜ್ಯದ ಭಾಗವಾಗಿತ್ತು. ಈ ಭಾಗದಲ್ಲಿ ಹಲವಾರು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ. ಚೋಳ ಸಾಮ್ರಾಜ್ಯ 11 ಪ್ರಾಂತ್ಯಗಳಾಗಿ ವಿಭಾಗವಾಗುತ್ತದೆ. ಮಂಡಲ ಅಂದರೆ ಪ್ರಾಂತ್ಯ, ಒಳನಾಡು ಅಂದರೆ ಜಿಲ್ಲೆ, ನಾಡು ಅಂದರೆ ಟೌನ್ಶಿಪ್. ಇಲ್ಲಿ ಕಾಣಿಸುತ್ತಿರುವಂತಹ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಅರುಮೌಲೀಶ್ವರಂ, ಈಗಿನ ಮಳೂರು ಪಟ್ಟಣ, ಆಗಿನ ನಿಗರಿಲಿ ಚೋಳಪುರಂ ಹಾಗೂ ಕೆಳಲೈನಾಡು ಎಂದು ಕರೆಯಲಾಗ್ತಿತ್ತು. ಗಂಗರ ನಂತರ ಆಳ್ವಿಕೆಗೆ ಬಂದ ಚೋಳರು, ಹೊಯ್ಸಳರು ಈ ದೇವಾಲಯಕ್ಕೆ ಅನೇಕ ದತ್ತಿಗಳನ್ನು ನೀಡಿದ್ದಾರೆ. ಕ್ರಿಸ್ತಶಕ 1013ರ ಈ ದೇವಾಲಯದ ಶಾಸನದಲ್ಲಿ ಚೋಳ ದೊರೆ ರಾಜರಾಜ ಚೋಳನ ಆಳ್ವಿಕೆಯ ಕಾಲದಲ್ಲಿ ಇರ್ಮುಡಿ ಚೋಳ ಮಹಾರಾಯನ್ ಎಂಬುವನು ನಿಗರಿಲಿ ಚೋಳಪುರಂ, ಈಗಿನ ಮಳೂರು ಪಟ್ಟಣದ
ಅರುಮೋಳಿ ದೇವೇಶ್ವರ ಒಡೆಯ ಮಹಾದೇವ ಅರಕೇಶ್ವರ ದೇವರ ಉತ್ಸವವನ್ನು ಗಣಪತಿ ಹಬ್ಬದ ದಿನದಂದು ತೀರ್ಮಾನ ಮಾಡಿದ ವಿವರ ಕಾಣುತ್ತದೆ. ಅರುಳ್ಮೋಳಿವರ್ಮನ ಎಂಬುದು ಚೋಳ ದೊರೆ ರಾಜರಾಜ ಚೋಳನ ಮತ್ತೊಂದು ಹೆಸರಾಗಿದೆ. ರಾಜರಾಜ ಚೋಳನ ಕಾಲದಲ್ಲಿ ಮತ್ತೊಂದು ತಮಿಳಿನ ಶಾಸನದಲ್ಲಿ ತ್ರೈಲೋಕ್ಯ ಮಹಾದೇವಿ ಚತುರ್ವೇದಿ ಮಂಗಳಂನ ಭಾರದ್ವಾಜ ಗೋತ್ರದ ಎಚ್ಚಲ್ಲಯ್ಯನ ಮಗ ಮಹಾರಾಯನನು ಕಿಳಲೈನಾಡಿನ ಮಣಲೂರಿನ ಭಾಗವಾದ ನಿಗರಿಲಿ ಚೋಳಪುರಂನ ಅರುಮೋಳೀಶ್ವರ ದೇವರಿಗೆ ಭೂಮಿಯನ್ನು ಸರ್ವಮಾನ್ಯವಾಗಿ ದಾನ ಮಾಡಿದ ವಿವರ ಕಾಣುತ್ತದೆ. ಇದೇ ಶಾಸನದಲ್ಲಿ ದೇವಾಲಯದ ನಗಾರಿ ಬಾರಿಸುವವನಿಗೂ ಭೂಮಿಯನ್ನು ದಾನ ಕೊಟ್ಟ ವಿಷಯವಿದೆ. ಕ್ರಿಸ್ತಶಕ 1050ರಲ್ಲಿ ಮರುದಾಂತಕ ದೇವನ ಮಗನಾದ ಪಳ್ಳಿ ಪೆರಿಯನ್ ಎಂಬುವನು ಒಂದು ಹೊನ್ನಿನ ಹಿತ್ತಾಳೆಯ ತೂಗುದೀಪ ಪಾತ್ರೆ ಹಾಗೂ ಗಂಟೆಯನ್ನು ಅರುಳ್ಮೋಳಿ ದೇವಾಲಯಕ್ಕೆ ದಾನ ಕೊಟ್ಟಿದ್ದನ್ನು ಹೊಯ್ಸಳರ ಕಾಲದ ತಮಿಳು ಶಾಸನವೊಂದರಲ್ಲಿ ದಾಖಲಾಗಿದೆ. ಹೀಗೆ ಮೇಲಿನ ಶಾಸನಗಳ ಉಲ್ಲೇಖದಂತೆ ಮಳೂರು ಪಟ್ಟಣದ ಈ ಅರ್ಕೇಶ್ವರ ದೇವರನ್ನು ಚೋಳ ಹೊಯ್ಸಳರ ಕಾಲದಲ್ಲಿ ರಾಜರಾಜ ಚೋಳನ ಹೆಸರಿನಿಂದಲೇ ಅರುಳ್ಮೋಳಿ ದೇವ ಎಂದು ಕರೆಯುವುದನ್ನು ಕಾಣಬಹುದು. ಪ್ರಸ್ತುತದಲ್ಲಿ ಈ ದೇವಾಲಯ ಸಂಪೂರ್ಣವಾಗಿ ಹಾಳಾಗಿತ್ತು. ಇವಾಗ ಅಭಿವೃದ್ಧಿಯಾಗುತ್ತಿದೆ. ಗರ್ಭಗುಡಿಯಲ್ಲಿದ್ದ ಶಿವಲಿಂಗ ಸೇರಿದಂತೆ ಇತರೆ ವಿಗ್ರಹಗಳು ಕಾಣೆಯಾಗಿವೆ. ಜೈ ಶ್ರೀರಾಮ್.